ಎಲ್ಲರಿಗೂ ನವರಾತ್ರಿಯ 6ನೆಯ ದಿನದ ಶುಭಾಶಯಗಳು. ಇಂದು ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುತ್ತೇವೆ. ಚಂದ್ರಹಾಸೋ ಜ್ಞವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದತ್ಯಾತ್ ದೇವಿ ಧಾನವಾಘಾತಿನಿ. ಅರ್ಥಾತ್ ಚಂದ್ರನಂತೆ ಪ್ರಕಾಶಮಾನ ಕೈಗಳನ್ನು ಹೊಂದಿರುವ ಮತ್ತು ಶಾರ್ದೂಲ ಅಂದರೆ ಸಿಂಹವನ್ನು ವಾಹನವಾಗಿ ಕೊಂಡಿರುವ ಕಾತ್ಯಾಯಿನಿ ದೇವಿ ಶುಭವನ್ನು ನೀಡುವ ದೇವತೆ ಹಾಗೂ ದೈತ್ಯರನ್ನು ಸಂಹಾರ ಮಾಡುವ ಶಕ್ತಿ ಸ್ವರೂಪಿಣಿಯಾಗಿದ್ದಾರೆ. ದೇವಿ ಕಾತ್ಯಾಯಿನಿಯ ಕತೆ ಪುರಾಣಗಳಲ್ಲಿ ಮಹತ್ವಪೂರ್ಣವಾಗಿ ಹೇಳಲಾಗಿದೆ. ದೇವಿಯನ್ನು ಮಹಿಷಾಸುರನ ಸಂಹಾರಿಣಿಯಾಗಿ ಆರಾಧಿಸುತ್ತಾರೆ. ಅವಳು ಶಕ್ತಿಯ ಮತ್ತು ಧೈರ್ಯದ ದೇವಿಯಾಗಿ ಕೀರ್ತಿಸಲ್ಪಟ್ಟಿದ್ದಾಳೆ. ಮಹಿಷಾಸುರನ ಹೆಸರು ದೈತ್ಯನಿಂದ ಬಂದಿದ್ದು. ಆತನು ಭೂಮಿಯ ಮೇಲೆ ತನ್ನ ಅತಿಕ್ರಮಣದಿಂದ ದೇವತೆಗಳನ್ನು ಕಳವಳಗೊಳಿಸುತ್ತಿದ್ದ. ಮಹಿಷಾಸುರನ ದುರಾಸೆಗಳ ಕಾರಣದಿಂದ ದೇವತೆಗಳು ಬ್ರಹ್ಮ, ವಿಷ್ಣು, ಶಿವಾದಿ ದೇವರ ಬಳಿಗೆ ಶರಣಾಗಿದ್ದರು. ದೇವತೆಗಳು ದೈತ್ಯನ ವಿರುದ್ಧ ನೆರವನ್ನು ಕೋರಿ ತಮ್ಮ ಶಕ್ತಿಯ ಸಹಾಯವನ್ನು ನೀಡಿ ದೈವಿ ಶಕ್ತಿಯ ರೂಪದಲ್ಲಿ ಅವತಾರವನ್ನು ಮಾಡುವಂತೆ ಬೇಡಿಕೊಂಡರು. ದೇವತೆಗಳ ಶಕ್ತಿಯ ಕ್ರೋಧದಿಂದ ಜನಿಸಿದ ಆ ಶಕ್ತಿಯು ಹಗುರವಾದ ಜ್ಯೋತಿಯಾಗಿ ಪ್ರಕಟವಾಯಿತು. ಈ ದಿವ್ಯ ಶಕ್ತಿಯಿಂದ ದೇವಿ ಕಾತ್ಯಾಯಿನಿ ಅವತರಿಸಿದರು. ಬ್ರಹ್ಮ, ವಿಷ್ಣು, ಶಿವ ಮುಂತಾದ ದೇವತೆಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನು ಆಕೆಗೆ ನೀಡಿದರು. ಬಲಶಾಲಿಯಾದ ಕಾತ್ಯಾಯಿನಿ ಮಹಿಷಾಸುರನ ಸೈನ್ಯವನ್ನು ಸೋಲಿಸಲು ಸಜ್ಜಾದಳು. ದೇವಿ ಕಾತ್ಯಾಯಿನಿ ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಮಹಿಷಾಸುರನನ್ನು ಎದುರಿಸಲು ಹೊರಟಳು. ಬಲವಂತವಾಗಿ ತನ್ನ ಪರಾಕ್ರಮದಿಂದ ಆಕೆ ಮಹಿಷಾಸುರನ ಸೈನ್ಯವನ್ನು ನಿರ್ಮೂಲ ಮಾಡಿದಳು. ಕಾತ್ಯಾಯಿನಿಯ ಪ್ರಕಾರ ಶಕ್ತಿಯ ಎದುರು ಮಹಿಷಾಸುರನು ನಿಲ್ಲಲಾರದೆ ಆಕೆ ಅವನನ್ನು ಸಂಹರಿಸಿದರು. ಈ ರಣರಂಗದ ನಂತರ ದೇವತೆಗಳು ಕಾತ್ಯಾಯಿನಿಯ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿದರು. ಮಹಿಷಾಸುರನ ವಧೆ ನಮಗೆ ಶಕ್ತಿಯ, ಧೈರ್ಯದ ಮತ್ತು ದುಷ್ಟ ಶಕ್ತಿಗಳ ವಿರುದ್ಧ ನಿಲ್ಲುವ ಮಹತ್ವವನ್ನು ಕಲಿಸುತ್ತದೆ. ಈ ನವರಾತ್ರಿಯಲ್ಲಿ ದೇವಿ ಕಾತ್ಯಾಯಿನಿಯ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಶಾಂತಿಯನ್ನು ತರುತ್ತದೆ. ನಿಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಲಿ. ದೇವಿಯ ಕೃಪೆಯಿಂದ ಯಶಸ್ಸು ಮತ್ತು ಸಮೃದ್ಧಿಯೊಂದಿಗೆ ಜೀವನವನ್ನು ಸಾಗಿಸೋಣ. ಓಂ ದೇವಿ ಕಾತ್ಯಾಯಿನಿಯೇ ನಮಃ.